ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ತುಮಕೂರು ವರದಿ. ತುಮಕೂರು ನಗರದ ಜೆಸಿ ರಸ್ತೆಯಲ್ಲಿದ್ದ ಶ್ರೀ ಸಿದ್ಧಿವಿನಾಯಕ ತರಕಾರಿ, ಹೂವು ಮತ್ತು ಹಣ್ಣು ಮಾರುಕಟ್ಟೆಯನ್ನು ಖಾಸಗಿ ಮೂಲದ ವ್ಯಕ್ತಿಯೊಬ್ಬರಿಗೆ ಬರೋಬ್ಬರಿ 30 ವರ್ಷಗಳ ಅವಧಿಗೆ ಮಾಲ್ ನಿರ್ಮಾಣ ಮತ್ತು ನಿರ್ವಹಣೆ ಮಾಡಲು ಗುತ್ತಿಗೆ ನೀಡಲಾಗಿದ್ದು, ಇದಕ್ಕೆ ನಮ್ಮಗಳ ವಿರೋಧವಿದೆ ಎಂದು ಫುಡ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಖುದ್ದೂಸ್ ಅಹಮ್ಮದ್ರವರು ಹೇಳಿದ್ದಾರೆ. ಇಂದು ಮಾರುಕಟ್ಟೆಯ ಪ್ರಾಂಗಣದಲ್ಲಿರುವ ಗಣೇಶ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸುವ ನೆಪದಿಂದ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯ ತರಕಾರಿ, ಹೂವು, ಹಣ್ಣು ವ್ಯಾಪಾರಿಗಳು ನಾವು ಇಲ್ಲಿ ಕೆಲ ದಶಕಗಳಿಂದ ಇಲ್ಲೇ ವ್ಯಾಪಾರ ವಹಿವಾಟು ಮಾಡಿಕೊಂಡು ಬರುತ್ತಿದ್ದೇವೆ. ಈ ಹಿಂದೆ ಮಾರುಕಟ್ಟೆಯಲ್ಲಿ ನಾವು ವ್ಯಾಪಾರ ಮಾಡುತ್ತಿದ್ದೆವು. ಆದರೆ ಈ ಮಾರುಕಟ್ಟೆಯನ್ನು ಮಧುಗಿರಿ ರಸ್ತೆಗೆ ಸ್ಥಳಾಂತರ ಮಾಡಿದ ಸಂದರ್ಭದಲ್ಲಿ ಕೆಲವರು ಬಂಡವಾಳಶಾಹಿಗಳು ಅಲ್ಲಿಗೆ ಹಣ ನೀಡಿ ಅಂಗಡಿ ಮಳಿಗೆಗಳು ಪಡೆದು ಅಲ್ಲಿ ಹೋಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಇದು ಮಂಜು ಭಾರ್ಗವ ಮತ್ತು ಬಿಜೆಪಿ ಇಮ್ರಾನ್ ಅವರ ಸಾರಥ್ಯದಲ್ಲಿ ನಡೆದ ಪ್ರತಿಭಟನೆ. ಗಣೇಶನ್ ಬೇಡಿ ನಾನು ಅನ್ನ ತಿಂದಿರೋದು. ಯಾರು ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ನನಗೆ ಬಲ ಕೊಡಲಿಲ್ಲ. ಗಣೇಶ ನನಗೆ ಬಲ ಕೊಟ್ಟ. ನೋಡಿ ಇವ್ನಿಗೆ ಆಕ್ಸಿಡೆಂಟ್ ಆಗೈತೆ, 10 ಲಕ್ಷ ಖರ್ಚು ಮಾಡಿ ತಿಳುವಳಿಕೆ ಎಲ್ಲ ಮಾತಿಲ್ಲ, ಕತೆ ಇಲ್ಲ. ಆಗ್ತಾ ಇದ್ದೀನಿ, ನಾನು ಹೆಂಗೆ ಜೀವನ ಮಾಡ್ಬೇಕು ಹೇಳಿ. 10 ಲಕ್ಷ ಸಾಲ ಮಾಡಿದ್ದೀನಿ. ಹಗ್ಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲ ನಮಗೆ. ನಾವು ಹೆಂಗೆ ಜೀವನ ಮಾಡಬೇಕು? ಕಳಿಸ್ಬಿಟ್ಟೆ. ಯಾರು ಕೊಡ್ತಾರೆ ನಮಗೆ? ನಮ್ಗೆ ಯಾರು ಇಲ್ಲ. ಗಣಪತಿ ನಮ್ಗೆ ಜಾಗ ಇಲ್ಲ ಅಂದ್ರೆ ಅಷ್ಟೇ ನಾವು ಕೇಳ್ಕೊಂಡು 1 ಪೈಸದಿಂದ ಹಿಡಿದು ನಾವು ಸುಂಕ ಕಟ್ಟಿದೀವಿ ಸರ್. 5 ರೂಪಾಯಿ ಪೇಷಂಟ್, ನಾನು ಕ್ಯಾನ್ಸರ್ ಪೇಷಂಟು. ನನ್ನ ಕೈಲಿ ಅಲ್ಲಿ ದೂರ ಹೋಗಿ ವ್ಯಾಪಾರ ಮಾಡೋಕ್ಕಾಗಲ್ಲ. ನಾವಿಲ್ಲೇ ಅನ್ನ ಹೊಂಚ್ಕೊಂಡು ತಿಂದವರು, ನಾವಿಲ್ಲೇ ಇರ್ಬೇಕು ಅನ್ನ ಹೊಂಚ್ಕೊಂಡು ತಿಂದು. ನನ್ನಂತ 100 ಜನ ಇದ್ದಾರೆ. ಗಂಡಸತ್ತವರು ಮಸ್ತಾಗಿದ್ದಾರೆ, ಅವರೆಲ್ಲ ಜೀವನ ಮಾಡಬೇಕು. ಗಂಡ ಬಿಟ್ಟವ್ರು ಮಸ್ತಾಗಿದ್ದಾರೆ, ಅವರು ಜೀವನ ಮಾಡಬೇಕು. ಮಕ್ಕಳು ಅನ್ನ ಹಾಕ್ದಂಗೆ ಮಕ್ಕಳು ತಾಯ್ದಿರು ಮಸ್ತಾಗಿದ್ದಾರೆ. ನಾವು ಹೆಣ್ಣು ಮಕ್ಕಳು ನಾವು ಜೀವನ ಮಾಡಬೇಕು. ಶ್ರೀ ಸೌಕರ್ಯನೇ ಸೌಕರ್ಯ ಬಡವರು ಆಗ್ತಾರಾ? ಬಡವ್ರು ಸೌಕರ್ಯ ಆಗ್ತಾರ? ಬಡವರಾಗೇ ಇದ್ದೀವಿ, ಸೌಕರ್ಯಾಗೇ ಇರ್ತಾರೆ. ನಾವು ಏನಾರ ಜೀವನ ಮಾಡಬೇಕು. ನಮಗೂ ಸ್ವಲ್ಪ ದಾರಿ ಕೊಡ್ಲಿ. ನಮ್ಗೆ ಎಲ್ಲ ಪುಟ್ಟ ಚಿಕ್ಕ ಪುಟ್ಟ ಅಂಗಡಿ ಕೊಡ್ಲಿ ಸ್ವಾಮಿ. ವ್ಯವಸ್ಥೆ ಮಾಡ್ಕೊಳ್ಳಿ. ನಮಗೂ ಚಿಕ್ಕ ಪುಟ್ಟ ಅಂಗಡಿ ಮಾಡ್ಕೊಳ್ಳಿ. ನಾವು ಅಲ್ಲಿ ಕೂತ್ಕೊಂಡು ಜೀವನ ಮಾಡ್ಕೊಳ್ಳಿ. ನಮ್ಗೆ ನಾವು ಬಾಡಿಗೆ ಕಟ್ತೀವಿ ಸ್ವಾಮಿ. ನಾವು ಬಾಡಿಗೆ ಕಟ್ತೀವಿ. ಅವ್ರು ಕಟ್ದಂಗೆ ನಾವು ಬಾಡಿಗೆ ಕಟ್ತೀವಿ ಸ್ವಾಮಿ. ನಮ್ಗೆ ಒಂದು ಚಿಕ್ಕ ಅಂಗಡಿ ಮಾಡ್ಕೊಡ್ಲಿ. ಅವಕಾಶ ಕೊಡಲ್ಲ ಅಂತ ಹೇಳಿದಾರ. ಕೊಡಲ್ಲ ಅಂತ ಇಲ್ಲೇ ಇರ್ಬೇಕು ಸ್ವಾಮಿ. ನಾವು ಇಲ್ಲೇ ಇರ್ಬೇಕು ಸ್ವಾಮಿ. ನಾವು ಈಗ ನನ್ಗೆ 65 ವಯಸ್ಸು ಆಯ್ತು ಸ್ವಾಮಿ. ಇನ್ನೆಲ್ಲ ಹೋಗಿ ನನ್ಗೆ 65 ವಯಸ್ಸು ಆಯ್ತು ಸ್ವಾಮಿ. ನನಗೆ ಅನ್ನ ಹೊಂಚ್ಕೊಂಡವ್ರು ಯಾರಿಲ್ಲ ಅಲ್ವಾ? ನಾನು ಇಲ್ಲೇ ನಾವು ಏನೋ 5 ಕೆಜಿ 10 ಕೆಜಿ ತಂದು ಇದೇ ಜಾಗದಾಗೆ ನಮಗೂ ಇಲ್ಲಿ ಜಾಗ ಕೊಡ್ಲಿ ಸ್ವಾಮಿ. ನಾವು ಇಲ್ಲೇ ತಂದು ನಾವು ಇಲ್ಲೇ ಏನೋ ಜೀವನ ಮಾಡ್ತೀವಿ. ನಾವೆಲ್ಲ 60 ವರ್ಷದಿಂದ ಇಲ್ಲೇ ಇದ್ದೀವಿ ಸ್ವಾಮಿ. ನಮ್ಮ ಅಪ್ಪನ ಕಾಲದಿಂದ ನಾವ್ ಇದ್ದೀವಿ ಸ್ವಾಮಿ. ನಾನು 10 ವರ್ಷದ ಹುಡುಗಿನ ನಾನು ಇದೇ ಊರಾಗಿದ್ದೀವಿ ಸ್ವಾಮಿ. ನಾವ್ ಎಲ್ಲೂ ಹೋಗಲ್ಲ. ಇಲ್ಲೇ ಜೀವನ ಎಲ್ಲ ಐತೆ ನಮ್ಮ ಹತ್ರ. ಜೀವನ ನಮ್ಗೆ ಇರೋದ ಬೇಡ. ಏನನ ಇಲ್ಲೇ ಅಪ್ಪನ ಬಿಗ್ನೆಸ್ ಬಂತವನೇ ಮಣಿಕಣ ಅಂತ ಅನ್ಸ್ಬಿಟ್ಟೈತಿ. ಕೇಳು ಸತ್ಯವಂತ ಸ್ವಾಮಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಭಗವಂತ ಅಲ್ಲಿ ಹೇಳ್ತಾವ. ನಾವೊಂದು ಜನ ನಾವೆಲ್ಲ ಒಂದು 500 ಜನ ಮೇಲೆ ಇದ್ದೀವಿ ಸ್ವಾಮಿ. ಚಿಲ್ಲರೆ ವ್ಯಾಪಾರ ಮಾಡಿದ್ರೆ ಚಿಲ್ಲರೆ ವ್ಯಾಪಾರ ಮಾಡೋರು ನಾವು ಒಂದು 500 ಜನಕ್ಕೆ ಮೇಲೆ ಇದ್ದೀವಿ. ಹೂವದವರು, ತರಕಾರಿ, ಅವರು ಇವರು ಎಲ್ಲ ನಾವು. ನಮ್ಗೇನು ದಾರಿ ಇಲ್ಲ ಸ್ವಾಮಿ. ನಮಗೂ ಇಲ್ಲಿ ಜಾಗ ಕೊಡ್ಲಿ. ಅವ್ರು ಏನನ ಮಾಡ್ಕೊಳ್ಳಿ. ನಾವು ಈ ಬಿಕ್ನೆಸ್ ಬರೋ ಜಾಗದಾಗ ನಮಗೂ ಜಾಗ ಕೊಡ್ಲಿ. 5 ಕೆಜಿ 10 ಕೆಜಿ ತಂದು ನಾವು ಜೀವನ ಮಾಡ್ತೀವಿ. ನಾವು ಯಾರಿಗೆ ಹೇಳಿ ತೊಂದರೆ ಕೊಡ್ತೀವಿ ಸ್ವಾಮಿ? ನಾವು ಯಾರಿಗೆ ಹೇಳಿ ತೊಂದರೆ ಕೊಡ್ತೀವಿ? ನಾವು ಅಷ್ಟು ಹೇಳ್ರಿ. ಎಲ್ಲ ಯಾವ ಊರ ಈ ಊರ್ನವ್ರಿಗಿಲ್ಲ,
ನಮ್ಗೆ ಏನಿಲ್ವಾ ಇಲ್ಲಿ ಊರಾಗೆ ಕೇಸು ನೀನೇ ನಮ್ಗೆ ಯಾರು ದುಡ್ಡಿರೋರು ಎಷ್ಟು ಕೋಟಿ ಆದ್ರೂ ತಗೊಳಕ್ಕೆ ಅವ್ರಿಗೆ ಬಂದವ್ರೆ. ಆದ್ರೆ ಬಡವರಿಗೆ ಮೇಲೆ ಹೊಟ್ಟೆಯಲ್ಲಿ ಹೊಡಿಬೇಕು ಅಂದ್ರೆ ನಮ್ಮಂತವ್ರು 10 ಜನ ಇದ್ರೇನೆ ಅವ್ರಿಗೆ ಮುಂದುವರಿಯಬೇಕಾದ್ರೆ ಅವರು ನಾವೇ ಇಲ್ಲ ಅಂತಂದ್ರೆ ಅವ್ರು ಮುಂದುವರಿಯಕ್ಕೆ ಎಲ್ಲಾಗುತ್ತೆ ಸರ್. ಪ್ರಜೆಗಳು ಅಂದ್ರೆ ನಾವೇ, ಗೊತ್ತಾಯ್ತಾ? ನಾವೇ ಇಲ್ಲ ಅಂದ್ಮೇಲೆ ಅವ್ರು ಎಲ್ಲಿ ನೀವು ಕ್ಯಾಂಪಸ್ ಕಟ್ಟಿದ್ರೆ ಅವ್ರು ಎಲ್ಲಿ ಉದ್ಧಾರ ಆಗ್ತಾರ? ಅವರು ನಮ್ಮಂತವ್ರು ಹೊಟ್ಟೆ ಮೇಲೆ ಯಾಕೆ ಹೊಡಿಬೇಕು? ಅವರು ಎಷ್ಟು ದಿವಸದಿಂದ ಕಾಯ್ತಾ ಇದ್ರು ಈ ತರ ಮಾಡ್ಬೇಕು ಅಂತ ಹೇಳಿ. ನಾವು ಇದ್ದೀವಿ ಮಾಳೆ ಮಾರ್ಕೆಟ್ ಇಂದ ಸಂತೆಪೇಟಿಂದ ನಾವು ವ್ಯಾಪಾರ ಮಾಡ್ತಾ ಇರೋದು. ನಾವ್ ಇಲ್ಲಿ ಎತ್ಕೊಂಡು ಎಲ್ಲಿ ಹೋಗ್ರಿ ಅಂತಂದ್ರೆ ನಮ್ಮ ಟೈಮಲ್ಲಿ ಅವ್ರು ಹೊಡೆದ್ಬಿಟ್ಟು ಅವ್ರು ಚೆನ್ನಾಗಿರ್ತಾರ ಸರ್. ಅವರು ಕೋಟಿ ಗಟ್ಟೆ ಇರ್ಬೋದು, ಆದ್ರೆ ನಮ್ಮಂತರ ಉಸೂರು ಅಂತಂದ್ರೆ ಒಳ್ಳೇದಾಗಲ್ಲ ಅದು ಅವ್ರಿಗೆ. ಅಷ್ಟೇ ಸರ್ ನಾವು ಕೇಳ್ತಾ ಇರೋದು. ಬಡವರಿಗೆ ಎಲ್ಲರೂ ಬಡವರೇ ಇರೋದು, ಯಾರು ಶ್ರೀಮಂತರಿಲ್ಲ. ಅವತ್ತವತ್ತಿಗೆ ಹೊಟ್ಟೆಗೆ ಜೀವನ ಮಾಡ್ಕೊಂಡೇ ಹೋಗ್ತಾ ಇರೋದು. ಒಂದು ವೇಳೆ ಕಾಂಪ್ಲೆಕ್ಸ್ ಕಟ್ಟಿ ಅಲ್ಲೇ ನಿಮ್ಗೆ ಅವಕಾಶ ಮಾಡಿಕೊಟ್ರೆ ನಿಮ್ಮ ಒಪ್ಪಿಗೆ ಇದೆಯಾ? ಮಾಡ್ಕೊಳ್ಳಿ ಸರ್, ಇಲ್ಲ ನಮ್ಮ ಒಳಗಡೆ ಮಾಡ್ಕೊಳ್ಳಿ ಸರ್. ಅವ್ರ ಕಾಂಪ್ಲೆಕ್ಸ್ ಒಳಗೆ ಮಾಡ್ಕೊಳ್ತಾರೆ. ಅವ್ರ ಕಾಂಪ್ಲೆಕ್ಸ್ ಇಲ್ಲ ಸರ್, ನಾವು ಅಷ್ಟಕ್ಕೆ ನಾವು ಕಟ್ಟಕ್ ಆಗಲ್ಲ ಸರ್. ನಾವು ಓದಿಲ್ಲ, ಅವತ್ತವತ್ತಿಗೆ ನಾವು ಜೀವನ ಮಾಡ್ತಾ ಇರೋದು. 500 ರೂಪಾಯಿ ದುಡಿಬೇಕಾದ್ರೆ ಕಷ್ಟ ಐತೆ ಸರ್ ನಮ್ಗೆ, ಗೊತ್ತಾಯ್ತಾ? ಇವ್ರು ಕ್ಯಾಂಪಸ್ ಕಟ್ಬಿಟ್ಟು ನಾವೆಲ್ಲ ಹೋಗೋಣ? ಅಲ್ಲ, ಅವ್ರ ಒಂದು ರೀಸನಬಲ್ ರೇಟ್ ಅಲ್ಲಿ ಕಾಂಪ್ಲೆಕ್ಸ್ ಅಲ್ಲಿ ನಿಮ್ಗೆ ಅವಕಾಶ ಮಾಡಿದ್ರೆ ನಿಮ್ಮ ಬೇಡ ಸರ್, ನಮ್ಗೆ ಬೇಡ. ನಮ್ಗೆ ಏನೈತೆ ನಮ್ಮ ಜಾಗದಲ್ಲಿ ಏನೈತೆ ಈ ಕಡೆ ಮಕ್ಕಳಲ್ಲಿ ಮಾಡಿ ಒಂದು 5 ಅಡಿ ನಮ್ಗೆ ಕಟ್ಕೊಳ್ಳಿ ಸರ್. ನಮ್ಮ ಜಾಗದಲ್ಲಿ ಈ ಕಡೆ ತಂದು ಸಪ್ರೇಟ್ ಆಗ್ಬೇಕು. ಸಪ್ರೇಟ್ ಆಗ್ಬೇಕು ಸರ್. ಕಾಂಪ್ಲೆಕ್ಸ್ ಎಲ್ಲ ಬೇಡ. ಬೇಡ ಸರ್, ನಮ್ಗೆ ಏನೈತೆ ನಮ್ಗೆ ಅದು ಬೇಕಾಗಿಲ್ಲ ಸರ್. ನಮ್ಗೆ ಏನೈತೆ